ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ಧಾರವಾಡ ಪೇಡಾನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಧಾರವಾಡ ಪೇಡ ಬಂದಿದೆ ಅಂತ ನೋಡ್ತಾ ಇರ್ಬೋದು. ನಾನಿಲ್ಲಿ ಧಾರವಾಡ ಪೇಡ ಮಾಡೋಕ್ಕೆ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ. ಅಂದರೆ 3 ಪದಾರ್ಥನ ಯೂಸ್ ಮಾಡಿಕೊಂಡು ಧಾರವಾಡ ಪೇಡಾನ ಮಾಡಿದ್ದೀನಿ. ನಾನಿಲ್ಲಿ ಈ ಕಪ್ಪಿಂದ 3 ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅಂದರೆ ಇದೇ ಕಪ್ಪಲ್ಲಿ 3 ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊಳ್ತಾ ಇದ್ದೀನಿ. ನಾನಿವತ್ತು ಮಿಲ್ಕ್ ಪೌಡರಿಂದ ಧಾರವಾಡ ಪೇಡ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ನಾವು ಬೂರ ಸಕ್ಕರೆನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೇಯ್ನಾಗಿ ನಮಗೆ ಧಾರವಾಡ ಪೇಡ ಮಾಡೋಕ್ಕೆ ಬೇಕಾಗಿರೋದು ಬೂರ ಸಕ್ಕರೆ. ಸೊ ಇದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಧಾರವಾಡ ಪೇಡ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ. ಸೊ ಮೊದಲಿಗೆ ನಾವು ಇದನ್ನು ಪರ್ಫೆಕ್ಟಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಬನ್ನಿ ಬೂರ ಸಕ್ಕರೆನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 3 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾವ ಕಪ್ಪಿಂದ ಹಾಲಿನ ಪೌಡರ್ನ ತೊಗೊಂಡಿದ್ದೆ ಅದೇ ಕಪ್ಪಿಂದನೇ 3 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು 3 ಕಪ್ ಸಕ್ಕರೆಗೆ ಒಂದು ಅರ್ಧ ಇಲ್ಲ ಅರ್ಧಕ್ಕಿಂತ ಜಾಸ್ತಿ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಯಾವ ಕಪ್ಪಿಂದ ಸಕ್ಕರೆ ತೊಗೊಂಡಿರ್ತೀರ ಅದರಿಂದ ಅರ್ಧ ಕಪ್ಪು ಇಲ್ಲ ಅರ್ಧ ಕಪ್ಪಿಗಿಂತ ಜಾಸ್ತಿ ಹಾಕ್ಕೊಳ್ಳಿ ಸಾಕು. ಜಸ್ಟ್ ಸಕ್ಕರೆ ನೆನಿಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಜಸ್ಟ್ ಒಂದು ಅರ್ಧ ಕಪ್ ಮಾತ್ರ ತೊಗೊಂಡಿದ್ದೀನಿ. ಸೊ ಸಕ್ಕರೆ ಮುಳುಗಿದ್ರೆ ಸಾಕು. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡ್ಕೊಳ್ಳಿ. ಸೊ ಧಾರವಾಡ ಪೇಡ ಮಾಡಬೇಕಾದ್ರೆ ನೀವು ಈ ಬೂರ ಸಕ್ಕರೆನ ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಳ್ಬೋದು. ಸೊ ಇದೇ ಒಂದು ಸ್ವಲ್ಪ ಕಷ್ಟ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡ್ಬಿಡಿ ಇದನ್ನು. ಇವಾಗ ನೋಡಿ ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರಲ್ಲೆಲ್ಲ ಕರಗೋ ಥರ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಸಕ್ಕರೆ ಎಲ್ಲ ಕರಗಿ ಮತ್ತೆ ಇದು ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬೂರ ಸಕ್ಕರೆನ ಯಾವ ರೀತಿ ಪ್ರಿಪೇರ್ ಮಾಡೋದಂತ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ನೀವು ಧಾರವಾಡ ಪೇಡಾನ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದಕ್ಕೆ ಸಕ್ಕರೆನ ಯೂಸ್ ಮಾಡಲ್ಲ. ಸೊ ಸಕ್ಕರೆ ಪೌಡ್ರ್ ಮಾಡಿ ಧಾರವಾಡ ಪೇಡ ಮಾಡೋಕ್ಕೆ ಬರಲ್ಲ, ಅದು ಚೆನ್ನಾಗೂ ಕೂಡ ಇರಲ್ಲ. ಸೊ ಈ ಸಕ್ಕರೆನ ಈ ಥರ ನೀವು ಬೂರ ಸಕ್ಕರೆನ ರೆಡಿ ಮಾಡಿಕೊಂಡೇ ಧಾರವಾಡ ಪೇಡಾನ ಮಾಡಬೇಕಾಗುತ್ತೆ. ಅಂದರೆ ಬೇಕ್ರಿ ಸ್ಟೈಲಲ್ಲಿ, ಅಂದರೆ ಹೊರಗಡೆ ಎಲ್ಲ ಸಿಗುತ್ತಲ್ವ ಅದೇ ರೀತಿ ಧಾರವಾಡ ಪೇಡ ಬರುತ್ತೆ. ಸೊ ಇವಾಗ ನೋಡಿ ಸಕ್ಕರೆ ಎಲ್ಲ ಕರಗಿಬಿಟ್ಟು ಇದು ಪಾಕ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ. ಸೊ ಇದೇ ಥರನೇ ಇದು ಗಟ್ಟಿ ಆಗಬೇಕು, ಇದೇ ಥರ ಗಟ್ಟಿ ಆಗ್ತಾ ಇರಬೇಕು. ನೀವು ಇದನ್ನು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಕೈ ಬಿಡದೆ ನೀವು ಅದೇ ಥರನೇ ಮಿಕ್ಸ್ ಮಾಡ್ಕೊಳ್ಬೇಕು. ಕೈ ಬಿಟ್ಟರೆ ಎಲ್ಲನೂ ಗಟ್ಟಿ ಆಗಿಬಿಡುತ್ತೆ. ಸೊ ಕೈ ಬಿಡದೆ ಕಲಿಸ್ಕೊಳ್ತಾನೆ ಇರಿ ಹಾಗೇ. ಸೊ ಇದಕ್ಕೆಲ್ಲನೂ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಇದು ಗಟ್ಟಿ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಸೊ ಆಲ್ರೆಡಿ ಒಂದ್ಸರಿ ನಾನು ಧಾರವಾಡ ಪೇಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ, ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿ ಚೆಕ್ ಮಾಡಿಕೊಂಡು ರೆಸಿಪಿನ ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ಇವಾಗ ಗಟ್ಟಿ ಆಗ್ತಾಯಿದೆ ನೋಡಿ. ಸೊ ಇದು ಲಾಸ್ಟಲ್ಲಿ ಗಟ್ಟಿ ಆಗಬೇಕಾದ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ದೆ ಹಾಗೆ ಬಿಟ್ಬಿಟ್ರೆ ಫುಲ್ ಎಲ್ಲ ಸಕ್ಕರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ, ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಟ್ರೆ ಆಮೇಲೆ ಸಕ್ಕರೆ ತೆಗಿಯೋಕ್ಕೂ ಕೂಡ ಆಗೋಲ್ಲ, ಅಷ್ಟೊಂದು ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಸೊ ಸ್ಪೂನಿನ ಚೆನ್ನಾಗಿ ಮಿಕ್ಸ್ ಮಾಡ್ದೇ ನೀವು ಕಲಿಸ್ಕೊಳ್ತಾ ಇರಬೇಕು. ಸೊ ಅದಕ್ಕೆ ನಾನು ಆವಾಗಿಂದ ಸ್ಪೂನಿಂದ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಸೊ ಈ ಟಿಪ್ನ ನೀವು ಮಿಸ್ ಮಾಡಬೇಡಿ. ಸೊ ಇದು ನೋಡಿ ಇವಾಗ ಮತ್ತೆ ಸಕ್ಕರೆ ಯಾವ ರೀತಿ ಇರುತ್ತಲ್ವ ಅದೇ ಟೆಕ್ಸ್ಚರ್ಗೆ ಬಂದಿದೆ. ಫುಲ್ ಗಟ್ಟಿ ಆಗಿಬಿಡುತ್ತೆ ಇದು, ಸಕ್ಕರೆ ಯಾವ ಥರ ಇರುತ್ತಲ್ವ ಸೊ ಅದೇ ಥರನೇ ಗಟ್ಟಿ ಆಗಿಬಿಡುತ್ತೆ. ಸೊ ಆ ಥರನೇ ಆಗಬೇಕು ಇದು. ಬಟ್ ಲಾಸ್ಟಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಹಾಗೆ ಬಿಡೋಕ್ಕೆ ಹೋಗಬೇಡಿ, ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಸೊ ಇದು ಇವಾಗ ರೆಡಿ ಆಗ್ತಾ ಬರ್ತಾಯಿದೆ ನೋಡ್ಬೋದು, ಸಕ್ಕರೆ ಥರನೇ ಆಗ್ತಾಯಿದೆ. ಸೊ ಇದನ್ನೇ ನಾವು ಬೂರ ಸಕ್ಕರೆ ಅಂತ ರೆಡಿ ಮಾಡ್ಕೊಳ್ಳೋದು. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಟ್ಬಿಟ್ರೆ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಸ್ಪೂನಿಂದ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ಇದು ಗಟ್ಟಿ ಉಂಡೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಏನಾದರೂ ಮಿಕ್ಸ್ ಮಾಡೋಕ್ಕೆ ನಿಮಗೆ ಆಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಗ್ಲಾಸ್ನ ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಳ್ಳಿ.
ಯಾವುದಾದ್ರೂ ಒಂದು ಗ್ಲಾಸು ಅಥವಾ ಬಟ್ಲನ್ನ ತೊಗೊಂಡು ಈ ಥರ ನಿಧಾನವಾಗಿ ಉಂಡೆ ಆಗಿರೋದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಸೊ ಇದು ನೋಡಿ ಇನ್ನೂ ಹಾಗೆ ಗಟ್ಟಿ ಆಗಿದೆ ಅಲ್ವಾ. ಸೊ ಇದನ್ನು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಸೊ ನಾನೊಂದು ಗ್ಲಾಸ್ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊತೀನಿ. ಎಲ್ಲೆಲ್ಲಿ ಗಟ್ಟಿ ಆಗಿದೆ ಅಲ್ವಾ ಅಲ್ಲೆಲ್ಲ ಈ ಥರ ಗ್ಲಾಸ್ ತೊಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ, ಆವಾಗಿದು ಪೌಡ್ರ್ ಆಗುತ್ತೆ. ಸೊ ಈ ಥರ ಎಲ್ಲನೂ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಸಣ್ಣ ರವೆ ಬರುತ್ತಲ್ಲ, ಸೊ ಆ ರವೆ ಥರ ಆಗಿರುತ್ತೆ. ಇದನ್ನೇ ನಾವು ಬೂರ ಸಕ್ಕರೆ ಅಂತ ಕರೆಯೋದು. ಇವಾಗ ಇದನ್ನು ಇನ್ನೊಂದು ಸರಿ ನಾವು ಜರಡಿ ಮಾಡ್ಕೊಳ್ಬೇಕು, ಯಾಕಂದರೆ ಇನ್ನೂ ದಪ್ಪ ಇದೆ ಅಲ್ವಾ. ಸೊ ಅದನ್ನೆಲ್ಲ ತೆಗಿಬೇಕಲ್ವ, ಅದಕ್ಕೆ ಇದನ್ನು ಚೆನ್ನಾಗಿ ಜರಡಿ ಮಾಡ್ಕೊಳ್ಳೋಣ. ಸೊ ನಾನೊಂದು ನ್ಯೂಸ್ ಪೇಪರ್ ಮೇಲೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಜರಡಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳೋಣ. ಸೊ ಕೆಳಗಡೆ ಎಲ್ಲ ಪೌಡ್ರೆಲ್ಲ ಹೋಗುತ್ತೆ, ಮೇಲೆ ದಪ್ಪ ಇರೋದಿಲ್ಲ ಇರುತ್ತಲ್ವ, ಸೊ ಅದನ್ನು ತೆಗೆದಿಟ್ಕೊಳ್ಳೋಣ. ಈ ಬೂರ ಸಕ್ಕರೆ ಯಾವ ಥರ ಇರುತ್ತಂದರೆ ನೀವು ನೋಡ್ಬೋದು, ಯಾವುದಾದ್ರೂ ಇವಾಗ ಡ್ರೈ ಜಾಮೂನ್ ಆಗಿರ್ಬೋದು, ಧಾರವಾಡ ಪೇಡ, ಕೆಲವೊಂದು ಸ್ವೀಟ್ಗಳಿಗೆ ಮೇಲೆ ಎಲ್ಲ ಅಪ್ಲೈ ಮಾಡಿರ್ತಾರೆ, ನೀವು ಅಲ್ಲಿ ನೋಡಿರ್ತೀರ ಬೇಕ್ರಿಯಲ್ಲೆಲ್ಲ ಅಪ್ಲೈ ಮಾಡಿರ್ತಾರೆ. ಡ್ರೈ ಜಾಮೂನ್ ಆಗಿರ್ಬೋದು, ಈ ಥರ ಎಲ್ಲ ಸ್ವೀಟ್ಗಳಿಗೆ ಅಪ್ಲೈ ಮಾಡಿರ್ತಾರಲ್ವ. ಸೊ ಅವರು ಈ ಥರನೇ ಪ್ರಿಪೇರ್ ಮಾಡಿಬಿಟ್ಟು ಮೇಲೆ ಅಪ್ಲೈ ಮಾಡೋದು. ಸೊ ನಾವು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಇವಾಗ ಇದೆಲ್ಲನೂ ಕೂಡ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಸೇಮ್ ಸಣ್ಣ ರವೆ ಬರುತ್ತಲ್ಲ, ರವೆ ಥರನೇ ಇದು ಬೂರ ಸಕ್ಕರೆ ಇರುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ಧಾರವಾಡ ಪೇಡನ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಹಾಲಿನ ಪೌಡ್ರು ಮತ್ತು ಬೂರ ಸಕ್ಕರೆ ರೆಡಿ ಇದೆ. ಬನ್ನಿ ಇವಾಗ ಧಾರವಾಡ ಪೇಡನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ. ಸೊ ಈ ಥರ ದಪ್ಪ ಪಾತ್ರೆನೇ ನೀವು ಯೂಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಈ ಥರ ಸ್ವೀಟ್ ಮಾಡಬೇಕಾದ್ರೆ ಈ ಥರ ದಪ್ಪ ತಳ ಇರೋ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ನಾನಿವಾಗ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕೂಡ ಒಂದು 4-5 ಸ್ಪೂನ್ ಕೂಡ ಹಾಕೋಬೋದು, ಇಲ್ಲ ಕಮ್ಮಿ ಕೂಡ ಹಾಕೋಬೋದು. 2 ಸ್ಪೂನ್ ಸಾಕು. ಅದಾದಮೇಲೆ ನಾನು 3 ಕಪ್ಪಷ್ಟು ಹಾಲಿನ ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲಿನ ಪೌಡ್ರ್ ಹಾಕ್ಕೊಂಡು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಕೊಂಡು ಇದು ಹಾಲಿನ ಪೌಡ್ರು ಮತ್ತು ತುಪ್ಪ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಸ್ಪೂನಿಂದ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಈ ಹಾಲಿನ ಪೌಡ್ರು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಹೇಳಿದ್ದು ನಾನು ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಳಿ ಅಂತ. ಸೊ ಪಾತ್ರೆ ಏನಾದರೂ ತಳ ಸ್ವಲ್ಪ ತೆಳ್ಳಗಿದ್ರೂ ಕೂಡ ಇದು ಸೇದೋಗ್ಬಿಡುತ್ತೆ, ಅದಕ್ಕೆ ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಬೇಕು. ಅದಾದಮೇಲೆ ಇದಕ್ಕೆ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹಾಲು ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಇಲ್ಲ ಒಂದು ಸ್ವಲ್ಪ, ಅರ್ಧಕ್ಕಿಂತ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಹಾಲು ಮತ್ತು ಮಿಲ್ಕ್ ಪೌಡರ್ ಚೆನ್ನಾಗಿದ್ದು ಕಲಿಸ್ಕೊಳ್ಬೇಕು. ನಾವು ಸ್ಟವ್ನ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ತಳಕ್ಕೆಲ್ಲ ಅಂಟ್ಕೊಂಡು ಬಿಡುತ್ತೆ. ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು 3 ಕಪ್ಪು ಹಾಲಿನ ಪೌಡ್ರಿಗೆ ಜಸ್ಟ್ ಒಂದಕ್ಕಿಂತ ಕಮ್ಮಿನೇ ತೊಗೊಂಡಿದ್ದೀನಿ ಹಾಲು. ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸಾಕು, ಫುಲ್ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ನೋಡಿ, ನಾನು ಇಲ್ಲೊಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಸೊ ಈ ಮಿಕ್ಸರ್ ಜಾರಲ್ಲಿ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಒಂದು ಹಾಲಿನ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಉಂಡೆ ಕಟ್ಟಕ್ಕೆ ಬರಬೇಕಂದ್ರೆ ಧಾರವಾಡ ಪೇಡ ಮಾಡೋಕ್ಕೆ ಬರಬೇಕಲ್ವ. ಸೊ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಹಾಗೆ ಇದ್ದರೆ ಉಂಡೆ ಕಟ್ಟೋಕ್ಕಾಗಲ್ಲ ಅಥವಾ ಪೇಡ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಒಂದು 10 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ಉಳಿದಿರೋದನ್ನು ಕೂಡ ನಾನು ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಬೂರ ಸಕ್ಕರೆನ ಹಾಕ್ಕೊಳ್ಬೇಕು. ಸೊ ಇಲ್ಲಿ ನಾನು ಯಾವ ಕಪ್ಪಿಂದ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೆ ಅಲ್ವಾ, ಸೊ ಅದೇ ಕಪ್ಪಿಂದ 1.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. 3 ಕಪ್ಗೆ 1.5 ಕಪ್ಪಷ್ಟು ಬೂರ ಸಕ್ಕರೆನ ಹಾಕ್ಕೊಂಡ್ರೆ ಸಾಕು. ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೂ ಕೂಡ ಹಾಕ್ಕೊಳ್ಬೋದು, ಬಟ್ ಕಮ್ಮಿ ಕೂಡ ಬೇಕಂದರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ಸೊ ಮೆಜರ್ಮೆಂಟ್ ಪ್ರಕಾರ 3 ಕಪ್ ಹಾಲಿನ ಪೌಡ್ರಿಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೈಯಿಂದನೇ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ಥರ ಹಾಲಿನ ಪೌಡ್ರು ಮತ್ತು ಸಕ್ಕರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ಸೊ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಾನಿವಾಗ ಇದನ್ನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲಾದರೂ ಒಂದು 10 ಸೆಕೆಂಡ್ ಸ್ಕಿಪ್ ಮಾಡಿದ್ರೂ ಯಾವುದೋ ಒಂದು ಟಿಪ್ಸ್ ನೀವು ಮಿಸ್ ಮಾಡಿಕೊಂಡ್ರೆ ಸೊ ಪೇಡ ಕೂಡ ಹಾಳಾಗುತ್ತೆ. ಅದಕ್ಕೆ ಹೇಳೋದು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಪೇಡ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಮಾಡ್ಕೊಳ್ಳಿ ಪೇಡನ. ಪೇಡ ಕೂಡ ಮಾಡ್ಕೊಳ್ಬೋದು ನೀವು, ಅಥವಾ ಪೇಡ ಮಾಡೋದು ಬೇಡ ಅಂದರೆ ಉಂಡೆ ಕೂಡ ಕಟ್ಕೊಂಡು ಇಟ್ಕೊಳ್ಬೋದು. ಸೊ ನಾವು ಧಾರವಾಡ ಪೇಡ ಮಾಡ್ತಿರೋದ್ರಿಂದ ಸೊ ಪೇಡನೇ ಮಾಡ್ಕೊಳ್ಳೋಣ. ಸೊ ಧಾರವಾಡ ಪೇಡ ಯಾವ ಶೇಪಲ್ಲಿ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಯಾವ ಶೇಪ್ ಅಂತಲೇ ಇರಲ್ಲ, ಒಂದೊಂದು ಥರ ಒಂದೊಂದು ಇರುತ್ತೆ. ಸೊ ನಾನು ಈ ಥರ ನೋಡಿ ಈ ಶೇಪಲ್ಲಿ ಧಾರವಾಡ ಪೇಡನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಸೈಜ್ ಬೇಕಿದ್ರೆ ಚಿಕ್ಕದು ಕೂಡ ಮಾಡ್ಕೊಳ್ಬೋದು. ಸೊ ಈ ಥರ ಶೇಪ್ ಕೊಟ್ಟಿದ್ದೀನಿ ನಾನು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದೇ ಸೈಜಲ್ಲಿ ನಾನು ಎಲ್ಲ ಕೂಡ ಪ್ರಿಪೇರ್ ಮಾಡಿ ಇಟ್ಕೊತೀನಿ. ಉಳ್ದಿರೋದನ್ನು ಕೂಡ ಎಲ್ಲನೂ ಪೇಡ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ಅದೇ ಸೇಮ್ ಸೈಜಲ್ಲೇ ನಾನು ಇವಾಗ ಪೇಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ ನೋಡಿ. ಈ ಥರ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಧಾರವಾಡ ಪೇಡ ಮಾಡೋದು ಅಷ್ಟೊಂದೇನು ಕಷ್ಟ ಅಲ್ಲ. ಸೊ ಬೂರ ಸಕ್ಕರೆನ ಚೆನ್ನಾಗಿ ರೆಡಿ ಮಾಡಿಕೊಂಡು ಹಾಲಿನ ಪೌಡ್ರನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನೋಡಿ ನಾನು ಎಲ್ಲನೂ ಅದೇ ಸೈಜಲ್ಲೇ ಪೇಡನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ತೋರಿಸಿರೋ ಒಂದು ಮೆಜರ್ಮೆಂಟಲ್ಲಿ ಏನಿಲ್ಲ ಅಂದರೂ ಒಂದು 25 ಧಾರವಾಡ ಪೇಡನ ಮಾಡ್ಕೊಳ್ಬೋದು. ಅದರಲ್ಲೂ ನಾನು ದೊಡ್ಡ ಸೈಜಲ್ಲೇ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರೆ ಒಂದು 30ರಿಂದ 35 ಕೂಡ ಮಾಡ್ಕೊಳ್ಬೋದು. ಸೊ ಬೇಕ್ರಿಯಲ್ಲಾದರೆ ಒಂದು 10 ಧಾರವಾಡ ಪೇಡಕ್ಕೆ ಏನಿಲ್ಲ ಅಂದ್ರೆ 250-300 ಆಗುತ್ತೆ. ಅದೇ ನೀವು ಮನೆಯಲ್ಲಿರೋ ಒಂದು ಪದಾರ್ಥನ ಯೂಸ್ ಮಾಡಿಕೊಂಡೆ ಆರಾಮಾಗಿ ಮನೆಯಲ್ಲೇ ಧಾರವಾಡ ಪೇಡ ಮಾಡ್ಕೊಳ್ಬೋದು. ಸೊ ಇವಾಗ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಫೈನಲಿ ನಾನು ಇವಾಗ ಎಲ್ಲನೂ ಧಾರವಾಡ ಪೇಡನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ನಿಮಗೋಸ್ಕರ ಇವಾಗ ಏನಿಲ್ಲ ಅಂದರೂ ಒಂದು 10-15 ಮಾಡಿ ತೋರಿಸಿದ್ದೀನಿ. ಇವಾಗ ಇದಕ್ಕೆ ಬೂರ ಸಕ್ಕರೆನ ಅಪ್ಲೈ ಮಾಡಬೇಕು. ಅಂದರೆ ಬೂರ ಸಕ್ಕರೆಯಲ್ಲಿ ಇದನ್ನು ಎಲ್ಲ ಕಡೆ ಈ ಥರ ಸಕ್ಕರೆನ ಪ್ರೆಸ್ ಮಾಡಿ ಅಪ್ಲೈ ಮಾಡಿ ಸಕ್ಕರೆಯಲ್ಲಿ ಮುಳುಗಿಸಿ ಒಂದ್ಸರಿ ತೆಗೆದ್ಬಿಡಿ ಸಾಕು. ಮೇಲೆ ಎಲ್ಲ ಆ ಸಕ್ಕರೆ ಅಂಟ್ಕೊಳ್ಬೇಕು. ಆವಾಗಲೇ ಧಾರವಾಡ ಪೇಡ ಅಂತ ಅನಿಸೋದು. ಇವಾಗ ನೋಡಿ ಇದನ್ನೆಲ್ಲ ಸಕ್ಕರೆಯಲ್ಲಿ ಮುಳುಗಿಸಿ ಈ ಥರ ತೆಗಿಬೇಕು. ಮಾಡಿಟ್ಕೊಂಡಿರೋ ಎಲ್ಲ ಒಂದು ಧಾರವಾಡ ಪೇಡನೂ ನಾನು ಇದೇ ಥರ ಸಕ್ಕರೆನೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕಿದೆ ಮೇನು. ನಾನು ಆಲ್ಮೋಸ್ಟು ಮಾಡ್ಕೊಂಡಿರೋ ಒಂದು ಬೂರ ಸಕ್ಕರೆ ಅಂದರೆ ಆ ಸಕ್ಕರೆ ಪ್ರಿಪೇರ್ ಮಾಡ್ಕೊಂಡಿದ್ನಲ್ವ ಅದರಲ್ಲಿ ಅರ್ಧ ಮಾತ್ರ ಖಾಲಿಯಾಗಿರೋದು, ಇನ್ನೂ ಅರ್ಧ ಹಾಗೇ ಇದೆ. ಸೊ ಪ್ರಿಪೇರ್ ಮಾಡ್ಕೊಂಡಾಗ ಆ ಬೂರ ಸಕ್ಕರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಇವಾಗ ನೋಡಿ ಎಲ್ಲ ಪೇಡಗೂ ಸಕ್ಕರೆ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಧಾರವಾಡ ಪೇಡ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ರೆಡಿ ಮಾಡ್ಕೊಂಡಿರೋ ಒಂದು ಬೂರ ಸಕ್ಕರೆ ಇನ್ನೂ ಅರ್ಧ ಅದೇ ಥರನೇ ಹಾಗೆ ಉಳಿದಿದೆ. ಸೊ ಇನ್ನೊಂದು ಸರಿ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು, ವೇಸ್ಟ್ ಏನೂ ಆಗೋಲ್ಲ. ಸೊ ನೋಡಿದ್ರಲ್ವ ಧಾರವಾಡ ಪೇಡನ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇದನ್ನು ಒಂದು ಸರಿ ನೋಡಿ ಈ ಥರ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಲ್ವಾ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು.